ಸೌಜನ್ಯ ಪ್ರಕರಣದ ಅಸಲಿಯತ್ತೇನು ಮೂರನೇ ಭಾಗಕ್ಕೆ ಸ್ವಾಗತ ವೀಕ್ಷಕರೇ. ಎಸ್, ಹೋರಾಟಗಾರನ ಎಂಟ್ರಿಗಿಂತ ಮುಂಚೆ ಏನು ನಡೀತು ಅನ್ನೋದನ್ನ ಇಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಇದು ತನಿಖೆಯಿಂದ ಮತ್ತು ಜನರ ನಡುವೆ ನಡೆಯುತ್ತಿರುವಂಥ ಚರ್ಚೆಯಿಂದ ಬಂದಿರುವಂಥ ವಿಚಾರಗಳು. ಪೊಲೀಸರು ಸಂತೋಷ್ ರಾವ್ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ನಂತರ ಸರ್ಕಾರ ಪ್ರಕರಣವನ್ನು CODಗೆ ನಂತರ CBIಗೆ ಕೂಡ ವಹಿಸುತ್ತೆ. CBI ಸುದೀರ್ಘ ತನಿಖೆಯ ಬಳಿಕ ಸಂತೋಷ್ ರಾವ್ ಅಪರಾಧಿ ಎಂದು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸುತ್ತೆ. ಸಂತೋಷ್ ರಾವ್ಗೆ ಆರೋಗ್ಯ ಸರಿ ಇತ್ತೋ ಸರಿ ಇಲ್ವೋ ಸಾಕಷ್ಟು ಚರ್ಚೆಗಳು, ಶಿಕ್ಷೆ ಕೂಡ ಆಗುತ್ತೆ. ಇಲ್ಲಿ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇಲ್ಲಿ ಆರೋಪಿ ಯಾರು ಅಥವಾ ಅಪರಾಧಿ ಯಾರು ಇನ್ನೂ ಕೂಡ ಅದಕ್ಕೆ ಸತ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸಂತೋಷ್ ರಾವ್ ಕೆಲ ವರ್ಷಗಳ ಶಿಕ್ಷೆಯನ್ನು ಅನುಭವಿಸ್ತಾನೆ. ಆದರೆ ಸೋಕಾಲ್ಡ್ ಹೋರಾಟಗಾರ ಅಂತ ಗುರುತಿಸಿಕೊಳ್ಳುವಂಥ ವ್ಯಕ್ತಿ ಮತ್ತು ಆತನ ಬೆಂಬಲಿಗರು ಸಂತೋಷ್ ರಾವ್ಗೆ ಜಾಮೀನನ್ನು ಕೊಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಸರಿಯಾದ ಸಾಕ್ಷ್ಯಗಳನ್ನು ಒದಗಿಸಿದ ಕಾರಣ ಸಂತೋಷ್ ರಾವ್ನನ್ನು ನಿರಪರಾಧಿ ಅಂತ ಬಿಡುಗಡೆ ಕೂಡ ಆಗುತ್ತೆ. ಸೌಜನ್ಯ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸಾವಿಗೂ ಮೊದಲು ಆಕೆ ಅನುಭವಿಸಿದಂಥ, ಆಕೆ ಮೇಲೆ ಎರಗಿದಂಥ ವಿಕೃತ ಮನಸ್ಥಿತಿಗಳಿಗೆ ಶಿಕ್ಷೆ ಆಗಬೇಕು. ಇವೆಲ್ಲ ನಡೀತಾ ಇದ್ದರೆ ಮತ್ತಷ್ಟು ರೋಚಕ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಈ ಪ್ರಕರಣ. ಪಾಂಗಳದಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳಾಗುತ್ತೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಂಥ ಸೌಜನ್ಯ ಕುಟುಂಬದವರು ಶ್ರೀಮಂತರಾಗ್ತಾರೆ ಏಕಾಏಕಿ. ಸೌಜನ್ಯ ಹೆಸರನ್ನು ಬಳಸ್ಕೊಂಡು ಒಂದಷ್ಟು ಜನ ಹಣ ಮಾಡಲಿಕ್ಕೆ ಮುಂದಾಗ್ತಾರೆ. ಯಾವುದು ಸಾಬೀತಾಗಿದೆಯೋ ಯಾವುದು ಸಾಬೀತಾಗಿಲ್ಲವೋ ಎಲ್ಲವೂ ನಡೆಯುತ್ತಿರುವಂಥ ಚರ್ಚೆಯ ವಿಚಾರಗಳಿದು. ಆ ಹೋರಾಟಗಾರನ ಅಕೌಂಟಿಗೆ ಸಾಕಷ್ಟು ಹಣ ಬರುತ್ತೆ ಅಂತ ಪತ್ರಕರ್ತರೊಬ್ಬರೇ ಅದರ RTGS ನಂಬರು, ಅಕೌಂಟ್ ನಂಬರು ಎಲ್ಲವನ್ನು ಕೂಡ ಬಹಿರಂಗಪಡಿಸಿದ್ರು. ಇವೆಲ್ಲವನ್ನು ನೋಡಿದಾಗ ಸೌಜನ್ಯ ಹೆಸರಲ್ಲಿ ಶ್ರೀ ಕ್ಷೇತ್ರಕ್ಕೆ ಕಪ್ಪು ಮಸಿಯನ್ನು, ಕಳಂಕವನ್ನು ತರುವಂಥ ಕೆಲಸವನ್ನು ಆತ ಮಾಡ್ತಿದ್ದಾರ? ಸೌಜನ್ಯ ಹೆಸರಲ್ಲಿ ತನ್ನ ಜೇಬನ್ನು, ತನ್ನ ಕೆಸೆಯನ್ನು ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಆತ ಮಾಡ್ತಿದ್ದಾರ? ಎಲ್ಲವೂ ಸತ್ಯಕ್ಕೆ ನಿಲುಕದ್ದು, ಆದರೆ ಸತ್ಯ ಹೊರಗೆ ಬರಲೇಬೇಕು. ಹಾಗಾದರೆ ಇಲ್ಲಿವರೆಗೂ ನಡೀತಿರುವಂಥದ್ದು ನ್ಯಾಯಕ್ಕಾಗಿ ನಡೀತಿರುವಂಥ ಹೋರಾಟನ ಅಥವಾ ಶ್ರೀ ಕ್ಷೇತ್ರಕ್ಕೆ ಕಳಂಕವನ್ನು ತರುವಂಥ ಕುಕೃತ್ಯನ? ನೀವು ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಇಲ್ಲಿ ವಿಡಿಯೋಗಳನ್ನ ಮಾಡಿದಾಗ ಒಂದಷ್ಟು ಜನರ ಕಾಮೆಂಟ್ ಇರುತ್ತೆ, ನೀವು ಧರ್ಮಸ್ಥಳದ ಪರವಾಗಿ ಅಥವಾ ನೀವು ಧರ್ಮಸ್ಥಳದ, ಇಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು. ಯಾಕೆ ನಾನು ಕೂಡ ಒಂದಷ್ಟು ದಿನಗಳಿಂದ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗಲ್ಲ. ಅವರ ಪರವಾದ ಸಾಲುಗಳನ್ನು ಅಥವಾ ಮಾತುಗಳನ್ನ ಕೇಳಿದಾಗ ಅವ್ರು ಸರಿ ಅನಿಸುತ್ತೆ, ಇವ್ರ ಪರವಾದ ಮಾತುಗಳನ್ನ ಕೇಳಿದಾಗ ಇವ್ರು ಸರಿ ಅನಿಸುತ್ತೆ. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.